ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ತಂದೆ ಅಭಿನಂದನ್ ನಿನ್ನೆ ದಿನ ನಮ್ಮ ಚಿಕ್ಕಬಾಣವರ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿತ್ತು. ಈ ಕೊಲೆ ಪ್ರಕರಣದಲ್ಲಿ ಮೃತ ಅಭಿನಂದನ್ ಮತ್ತು ಆತನ 4 ವರ್ಷದ ಮಗ ಇಬ್ಬರು ಕೊಲೆ ಆಗಿದೆ ಅಂತೇಳಿ ಅವರ ತಾಯಿಯವರು ದೂರು ನೀಡಿದರು. ಈ ಹಿನ್ನೆಲೆಯಲ್ಲಿ ಮೃತನ ಪತ್ನಿ ಹರಿಣಿಯನ್ನು ನಾವು ವಿಚಾರಣೆ ಮಾಡಿದಾಗ ನಮಗೆ ತಿಳಿದು ಬಂದಿರೋದೇನೆಂದರೆ, ಸಂಡೇ ರಾತ್ರಿಯಲ್ಲಿ ಆಕೆಗೆ ಪರಿಚಯ ಇರುವಂತಹ ಒಬ್ಬ ವಿನಯ್ ಕುಮಾರ್ ಎನ್ನುವನ್ನ ಕರ್ಕೊಂಡ್ಬಂದು ಈ ಹರಿಣಿ ಮತ್ತು ವಿನಯ್ ಕುಮಾರ್ ಇಬ್ಬರೂ ಸೇರಿ ಈ ಅಭಿನಂದನ್ನು ಕತ್ತು ಹಿಸುಕಿ ಮತ್ತು ಸ್ಮಾದರ್ ಮಾಡಿ ಕೊಲೆ ಮಾಡಿರೋದಾಗಿ ತಿಳಿಸಿರ್ತಾರೆ. ಸೊ ನಂತರ ಮಗು ಕೂಡ ಈ ಒಂದು ಘರ್ಷಣೆ ನಡೀಬೇಕಾದ್ರೆ ಇದ್ದಿತ್ತು. ಸೊ ಆದ್ದರಿಂದ ಮಗುವನ್ನು ಕೂಡ ಕೊಲೆ ಮಾಡಿರೋದಾಗಿ ಒಪ್ಕೊಂಡಿದ್ದಾರೆ. ಸೊ ವಿನಯ್ ಕುಮಾರನ್ನು ಕೂಡ ನಾವು ಈಗಾಗಲೇ ವಶಕ್ಕೆ ಪಡ್ಕೊಂಡು ಆತನನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದೀವಿ. ಸೊ ಆತ ಕೂಡ ಈ ಘಟನೆ ನಡೆದಿರೋದ್ರ ಬಗ್ಗೆ, ಅದರಲ್ಲಿ ಆತನ ಇನ್ವಾಲ್ವ್ಮೆಂಟ್ ಇರೋದ್ರ ಬಗ್ಗೆ ತಿಳಿಸಿರ್ತಾನೆ. ಹೇಗೆ ಪರಿಚಯ ಕೊಲೆ ಮಾಡಿದ್ದೇನಕ್ಕೆ ಮತ್ತೆ ಅವನಿಗೂ ಇವಳಿಗೂ ಏನು? ಸೊ ಈ ಅಭಿನಂದನ್ ಮತ್ತು ಹರಿಣಿ 2021ರಲ್ಲಿ ಮದುವೆ ಆಗಿರ್ತಾರೆ. ಒಂದು 2 ವರ್ಷದ ನಂತರ, ಮದುವೆ ಆದ ನಂತರ ಅವರಿಬ್ಬರ ನಡುವೆ ಸುಮಾರು ವಿಚಾರಗಳಿಗೆ ಜಗಳ ಆಗ್ತಾ ಇರ್ತದೆ. ಬಹಳ ಫ್ರೀಕ್ವೆಂಟ್ ಆಗಿ ಜಗಳ ಆಗ್ತಾ ಇರ್ತಾರೆ. ಈ ಶುಕ್ರವಾರ, ಈ ಕೊಲೆ ಆಗೋಕ್ಕೆ 2 ದಿನದ ಹಿಂದೆ ಶುಕ್ರವಾರ ಪತಿ ಪತ್ನಿಯರ ನಡುವೆ ಜಗಳ ಆಗಿರ್ತದೆ. ನಂತರ ಶನಿವಾರ ಬೆಳಿಗ್ಗೆ ಆಕೆಯನ್ನು ತವ್ರ ಮನೆಗೆ ಬಿಟ್ಟು, ಅಲ್ಲೇ ದಾಸರಹಳ್ಳಿಯಲ್ಲಿ ತವ್ರ ಮನೆ ಇರ್ತದೆ, ಅಲ್ಲಿ ಬಿಟ್ಟು ಆತ ತನ್ನ ತಾಯಿ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ತಾಯಿಯನ್ನು ನೋಡಕ್ಕೆ ಹೋಗಿರ್ತಾನೆ. ಸಂಡೇ ಸಂಜೆ ರಿಟರ್ನ್ ಬಂದು ಹೆಂಡತಿಯನ್ನು ಕರ್ಕೊಂಡು ಮನೆಗೆ ಬಂದಿರ್ತಾರೆ. ಈಕೆ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಶುಕ್ರವಾರ ಈ ಘಟನೆ ಆದ ನಂತರ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಈ ವಿನಯ್ ಕುಮಾರ್ ಜೊತೆ ಮಾತಾಡಿಕೊಂಡು ಇಬ್ಬರು ಪ್ಲ್ಯಾನ್ ಮಾಡಿ ನೈಟಲ್ಲಿ ಈತ ನಿದ್ದೆ ಮಾಡಿದ ತಕ್ಷಣ ಆತನನ್ನು ಕರೆಸ್ಕೊಂಡು ಈ ಒಂದು ಕೃತ್ಯವನ್ನು ಎಸಗಿರ್ತಾರೆ. ಇವರಿಬ್ಬರು